ಪೂರ್ತಿ ಕ್ಲಾಸ್ ಎದುರುಗಡೆನೆ ನನ್ ಕಿಪ್ಪಿನ್ ಕೇಳ್ತಾನೆ, ಪಪ್ಪಿ ಕೊಡ್ತೀಯಾ ಅಂತ. ಸುಳ್ಳು ಸುಳ್ಳು ಆಂಟಿ, ನಿಜ ಹೇಳಿ. ಏಯ್ ಸುಮ್ನಿರೋ, ಆಂಟಿ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಇಡೀ ಕ್ಲಾಸ್ ಮುಂದೆ ಯಾಕೆ ಕೇಳ್ದೆ? ಒಬ್ಳೇ ಇರೋ ಕೇಳ್ಬೇಕು ತಾನೆ. ನಾನ್ ಮಾತೇನಾಡ್ತಾ ಅದಲ್ಲ, ನಿನ್ ಮಗ ಕೇಳಿದ್ದಾದ್ರು ಯಾಕೆ? ನಿಮ್ ಮಾತು ನಿಜ, ಯಾಕೋ ಕೇಳ್ದೆ? ಡೈರೆಕ್ಟ್ ಆಗಿ ಕೊಟ್ಬಿಡತ್ತಾನೆ. ನಾನ್ ಅರ್ಥದಲ್ಲಿ ಹೇಳ್ತಿಲ್ಲ. ನಮ್ ಕಿಪ್ಪಿ ಹತ್ರ ಪಪ್ಪಿ ಕೇಳೋದು ತಪ್ಪು. ನೋಡು ಕಳ್ಳನ್ ಮಗನೆ, ಈ ಮಾತ್ನ ಯಾವತ್ತು ಮರಿಬೇಡ. ಪಪ್ಪಿ ಕೇಳೋದು ತಪ್ಪು, ಡೈರೆಕ್ಟ್ ಆಗಿ ಕೂತ್ಬಿಡ್ಬೇಕು. ಹಾ, ಎಲ್ಲಿಗೆ ಹೋಗ್ಬೇಕಣ್ಣ? ಬರ್ತೀಯಾ? ಹಾ ಬರ್ತೀನಿ, ಬನ್ನಿ ಅಣ್ಣ. ಎಷ್ಟು ತಗೊಳ್ತೀರಾ? 500 ರೂಪಾಯಿ ಅಷ್ಟೇ, ಬನ್ನಿ. ಮತ್ತೆ ಆಟೋಗಳಿಗೆ ಎಷ್ಟು? ಹಾ, ಎಲ್ಲಿಗೆ ಹೋಗ್ಬೇಕಣ್ಣ? ಬರ್ತೀಯಾ? ಹಾ ಬರ್ತೀನಿ, ಬನ್ನಿ ಅಣ್ಣ. ಎಷ್ಟು ತಗೊಳ್ತೀರಾ? 500 ರೂಪಾಯಿ ಅಷ್ಟೇ, ಬನ್ನಿ. ಮತ್ತೆ ಆಟೋಗಳಿಗೆ ಎಷ್ಟು? ಹಲೋ ಹೇಳು ಮಚ್ಚ. ಒಂದ್ ಮಾತೇಳೋ, ಎಷ್ಟು ವರ್ಷ ಆಯ್ತು ನಮ್ ದೋಸ್ತಿಗೆ? ಪೌಡೆ ಹಾಲ್ ಕುಡಿಯೋವಾಗ್ಲಿಂದ ಹಿಡ್ದು ಹಾಲ್ ಕುಡಿಯೋವರ್ಗು ಇಬ್ರು ಫ್ರೆಂಡ್ಸ್. ಏನ್ ವಿಷಯ? ನನಗೋಸ್ಕರ ಏನೇನ್ ಮಾಡ್ಬೋದು ನೀನು? ಏನೋ ಹಿಂಗ್ ಕೇಳ್ತಿದ್ಯಾ? ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮಚ್ಚ. ಇವಾಗ ಒಂದ್ 4-5 ಹುಡುಗರು ಸೇರ್ಕೊಂಡ್ ನಾನ್ ನೋಡ್ಯಾಕ್ ಬಂದ್ರಮ್ಮ, ನನ್ ಜೊತೆ ನಿಲ್ತೀಯಾ? ಲೈಲೈ 4-5 ಹುಡುಗರಿದ್ರೆ ನಿಮ್ಮ ಮಚ್ಚನ 10-12 ಹುಡುಗನ್ ಕರ್ಕೊಂಬರ್ತಾನೆ. ಏನ್ ವಿಷಯ ಮೊದ್ಲು? ಬ್ರೋ, ಇವಾಗ ಅಕಸ್ಮಾತ್ ನಾ ಅಪ್ಪ ನನ್ ಮನೆ ಈಚೆ ಹಾಕ್ಬಿಟ್ರಪ್ಪ, ನಿಮ್ ಮನೆ ಕರ್ಕೋತೀಯ ನನ್ನ? ಲೈ ಬಾರೋ ನಿಂದೆ ಮನೆ ಇದು, ಬಾರೋ. ಇವಾಗ ನಾನ್ ಬೇಡ ಅಂದ್ರೆ ನಿಮ್ ಹುಡುಗಿ ಜೊತೆ ಮಾತಾಡೋದ್ ನಿಲ್ಸ್ತೀಯಾ? ಲೈ ಅವಳು ಫಸ್ಟ್, ನೀನ್ ಸೆಕೆಂಡ್. ಕೊನೆಗಿಂತ ದೊಡ್ಡ ಮಚ್ಚ. ನನಗೆ ಹುಡುಗಿಗಿಂತ ದೋಸ್ತಿ ಮುಖ್ಯ. ಸರಿ, ಇವಾಗ ನಾನ್ 100 ರೂಪಾಯಿ ಕೇಳಿದ್ರೆ ಹಾಕ್ತೀಯಾ? ದೋಸ್ತಿಲಿ ದುಡ್ಡೆಲ್ಲ ಬರ್ಬಾರ್ದು ಮಚ್ಚ. ಮಚ್ಚಿ, ಗಂಧದ ಕಡ್ಡಿ ಚೆನ್ನಾಗಿ ಕೇಳಕ್ ಬಂದಿದ್ದೀನಿ, ಬಾ. ಮಚ್ಚಿ, ಲಂಗ್ ಕ್ಯಾನ್ಸರ್ ಆಗಿದ್ಯೋ, ಡಾಕ್ಟರ್ ಹೊಡಿಬೇಡ ಅಂದವ್ರೆ, ದುಡ್ಡು ನಂದೆ. ಈ ಬೋಳಿ ಮಗ ಎಂತ ದೊಡ್ಡ ಬೋಳಿ ಮಗ ಅಂದ್ರೆ, ನನ್ನ ಮಕ್ಳಿಗೆ ಬಯೋಡಾಟಾ ಬೇರೆ ಕೇಳು. ನಾನು ಯಾವ್ದಾದ್ರೂ ಹುಡುಗಿ ಸೀಕ್ರೆಟ್ ಆಗಿ ಲವ್ ಮಾಡ್ತಿರ್ಬೋದಲ್ವಾ ಮಚ್ಚ? ಅವಳು ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಹೇಳ್ಕೊಳಕ್ಕೆ ಭಯ ಪಡ್ತಿರ್ಬೋದಲ್ವಾ? ಹೌದಾ? ಇದನ್ನ ನಾನ್ ಹೇಳ್ತಿಲ್ಲಪ್ಪ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ದಟ್ ಫೀಲಿಂಗ್ ಕಮಿಂಗ್ ಮಚ್ಚ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅರೆ ಅಣ್ಣ, ಇದನ್ನ ಹೇಳಿ, ನಾನ್ ಕೂಡ ಔಷಧಿಯಿಂದ ನೀವೇನಾದ್ರೂ ಹುಷಾರಾದ್ರೆ ನನಗ್ ಗಿಫ್ಟ್ ಅಂತ ಏನ್ ಕೊಡ್ತೀರಾ? ನಾ ಬಾಳ್ ಬಡೋದೇನ್ರಿ ಡಾಕ್ಟರ್ ಸರ. ನಾ ಹೆಣಗಳಿಗೆ ಗುಂಡಿ ತೊಡ್ತೀನಿ, ನಿಮಗಂದ್ರ ಫ್ರೀ ಆಗಿ ತೊಡ್ತೀನಿ, ಬರ್ರಿ ಸರ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ನಾನು ಯಾವ್ದಾದ್ರೂ ಹುಡುಗಿ ಸೀಕ್ರೆಟ್ ಆಗಿ ಲವ್ ಮಾಡ್ತಿರ್ಬೋದಲ್ವಾ ಮಚ್ಚ? ಅವಳು ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಹೇಳ್ಕೊಳಕ್ಕೆ ಭಯ ಪಡ್ತಿರ್ಬೋದಲ್ವಾ? ಹೌದಾ? ಇದನ್ನ ನಾನ್ ಹೇಳ್ತಿಲ್ಲಪ್ಪ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ದಟ್ ಫೀಲಿಂಗ್ ಕಮಿಂಗ್ ಮಚ್ಚ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇಲ್ಲ, ನಮ್ ಫ್ರೆಂಡ್ ಸರ್ಕಲ್ ಹಿಂಗಿರೋದಲ್ವಾ, ಯಾರ ಹತ್ರನು ದುಡ್ಡೇ ಇರಲ್ಲ. ಅದಾದ್ರೂ ಮೂವಿ ಪ್ಲೇಸ್ ಹೋಗ ಅಂದ್ರೆ ದುಡ್ಡು ಇದ್ರೆ ತಾನೇ ಏನಾದ್ರು ಪ್ಲಾನ್ ಮಾಡಕ್ಕೆ. ನಮ್ ಗ್ರೂಪೇ ಯಾವ ಟ್ರಿಪ್ಗೂ ಹೋಗಿಲ್ಲ ಇಲ್ಲಿ ತನಕ. ಅಟ್ಲೀಸ್ಟ್ ಬೇರೆ ಫ್ರೆಂಡ್ಸ್ ಗ್ರೂಪ್ ಅಲ್ಲೆಲ್ಲ ಒಬ್ರು ಅಥವಾ ಇಬ್ರು ಶ್ರೀಮಂತರು ಇದ್ದೇ ಇರ್ತಾರೆ ಗ್ರೂಪ್ ಅಲ್ಲಿ. ಒಬ್ರು ಇಬ್ರು ಶ್ರೀಮಂತರು ಗ್ರೂಪ್ ಅಲ್ಲಿ ಇರೋರು ಎಲ್ರು ಖರ್ಚು ನೋಡ್ಕೋತಾರೆ. ಬಟ್ ನಮ್ ಗ್ರೂಪ್ ಅಲ್ಲಿ ದೇವ್ರ ಬರ್ತ್ ಕನ್ಸ್ಬಿಟ್ಟವ್ರೆ. ತಮ್ 4-5 ಜನನು ಎತ್ತಿ ಒಂದೇ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟವ್ರೆ. ಎಲ್ರು ಹಂಗೆ ಸಾಯಿರೋ, ಒಬ್ನ ಹತ್ರನೂ ದುಡ್ಡು ಇರ್ಬಾರ್ದು ಅಂತ. ಅಟ್ಲೀಸ್ಟ್ ನಮ್ ಗ್ರೂಪ್ ಅಲ್ಲಿ ಒಬ್ನ ಹತ್ರ ಆದ್ರೂ ದುಡ್ಡು ಇರ್ತಿದ್ರೆ ಅವ್ನು ನಮ್ ಖರ್ಚು ನೋಡ್ಕೋತಿದ್ನ. ನಮ್ ಗ್ರೂಪ್ ಮಾತ್ರ ಯಾರಿಗೆ? ಮಗ, ಏನೋ ಮಾಡ್ತಿದ್ಯಾ? ಶೇಕ್ಸ್ಪಿಯರ್ ಬರೆದಿರೋ ಬುಕ್ ಓದ್ತಾ ಇದ್ದೆ. ಓದೋ ಬುಕ್ ಮಾಡೋ ಮಗ ನೀನು ಇವತ್ ನಿಜವಾಗ್ಲೂ ಬುಕ್ ಓದ್ತಾ ಇದ್ಯಾ? ಅದು ಶೇಕ್ಸ್ಪಿಯರ್ದು. ಬದಲಾವಣೆ ಜಗದ ನಿಯಮ. ಸರೆ ಇನ್ನ ಅರ್ಧ ಗಂಟೆಲಿ ಅರ್ಧತ್ರ ಬಾ. ಸಾರಿ ದಾಮೋದರವ್ರೆ. ಬುಕ್ ಓದಿದ ತಕ್ಷಣ ನಾನು ಸ್ನಾನ ಮಾಡಿ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಬೇರೆ ಸೋಮವಾರ. ಯಾವಾಗ್ಲೂ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಕಲ್ತಿದ್ಯಾ? ನನಗೆ ಜ್ಞಾನೋದಯ ಆಯ್ತು. ಏನಾಯ್ತು ಆ ಜ್ಞಾನೋದಯ? ಈ ಪ್ರೀತಿ, ಲವ್, ಇಶ್ಕ್, ಪ್ಯಾರ್, ಇದೆಲ್ಲ ಮೀನಿಂಗ್ ಒಂದೇ. ಮುಂದೆ ಹೇಳು. ಏಂಜಲ್ ಪ್ರಿಯಾ ಅಂತ ಫೇಸ್ಬುಕ್ ಅಲ್ಲಿ ಪರಿಚಯ ಆದ್ಲು. ಅವಳೇ ನಂಗೆಲ್ಲ ಹೇಳ್ಕೊಟ್ಟಿದ್ದು. ಫ್ರೆಂಡ್ಸ್ ಜೊತೆ ಪ್ರೀತಿಯಿಂದ ಮಾತಾಡ್ಬೇಕು, ಡೈಲಿ ಆರೋಗ್ಯಕರವಾದ ಊಟ ಮಾಡ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಕುಡಿತಿದ ಅಭ್ಯಾಸ ಇರಬಾರ್ದು, ದೇವ್ರ ಪೂಜೆ ಮಾಡ್ಬೇಕು ಅಂತ. ಹೌದು, ಅವಳು ಯಾವಾಗಾದ್ರೂ ನಿಂಗೆ ಐ ಲವ್ ಯು ಅಂತ ಹೇಳಿದಾಳ? ಇಲ್ಲ ದಾಮೋದರ್ ಅವ್ರೆ, ಇವಾಗ ಹೇಳ್ತಾಳ ನೋಡು. A few moments later. ದಾಮೋದರ್ ಅವ್ರೆ, ಏನ್ ನಿಮ್ ಲೀಲೆ? ಇದೇಕ್ ಸಾಧ್ಯ? ಯಾಕಂದ್ರೆ ಆ ಫೇಕ್ ಅಕೌಂಟ್ ನಂದೆ. ಅಯ್ಯೋ ಬೋಳಿ ಮಗನೆ, ಕಿತ್ತೋದ್ ನನ್ ಮನೆ ಹಲ್ಕ ನನ್ ಮಗನೆ. ಮಚ ಒಂದ್ ಮಾತಾಡ್ಲಾ? ಹೇಳ್ ಮಚ, ನಿನ್ನೆ ನನ್ ತಂಚಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ?
ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಮಗ ಎಲ್ಲಿದೆಯೋ? ಜಿಮ್ಮಲ್ಲಿದ್ದೀನಿ ಹೇಳೋ. ಅದೇ ನನ್ ಕ್ರಶ್ ಇದ್ಲಲ್ಲ, ಇವಾಗ ಹೋಗ್ಬಿಟ್ಲಾ? ಅವಳ ಆತ್ಮಕ್ ಶಾಂತಿ ಸಿಗ್ಲಿ. ಗೋಸೋದಿಕ್ಕೆ ನಾ ಹೇಳೋದ್ ನಮ್ ಮೊದ್ಲು ಕೇಳೋ. ಸರಿ ಹೇಳಪ್ಪ. ಅವ್ಳು ಮೆಸೇಜ್ ಮಾಡಿದವಳೆ. ಯಾರ್ಗೆ? ಗುಬಾಲ್ ನನ್ ಮಗನೆ, ಯಾರಿಗೂ ಮೆಸೇಜ್ ಮಾಡಿದ್ರೆ ಹಿಂಗ್ಯಾಕೋ ಹೇಳ್ತಿದ್ದೆ ನಾನು. ಸಾರಿ. ಹೌದು, ಏನಂತ ಮೆಸೇಜ್ ಮಾಡೋಳೆ? ಹಾಯ್ ಹೇಗಿದ್ದೀರಾ ಅಂತ ಮೆಸೇಜ್ ಮಾಡೋಳೆ. ಚೆನ್ನಾಗಿದ್ದೀನಿ ಅಂತ ರಿಪ್ಲೈ ಮಾಡಲ್ಲ. ಬೇಡ ಈಗ ಏನಾದ್ರು ನಿನ್ ಮೆಸೇಜ್ಗೆ ರಿಪ್ಲೈ ಮಾಡಿದ್ರೆ ಖಾಲಿ ಪಲಾವ್ ಅನ್ಕೊಂಡ್ಬಿಡ್ತಾಳೆ. ಈಗ ಮೆಸೇಜ್ ನ ನೋಡಿ 2 ನಿಮಿಷ ಆದ್ಮೇಲೆ ರಿಪ್ಲೈ ಮಾಡಿ. ಓಕೆ. A few moments later. 2 ನಿಮಿಷ ಆಯ್ತು, ಏನಂತ ರಿಪ್ಲೈ ಮಾಡಿ. ಸಾರಿ, ಇಮಿಡಿಯೇಟ್ ರಿಪ್ಲೈ ಮಾಡಬೇಕು ಅನ್ಕೊಂಡೆ, ಆದ್ರೆ ಕ್ಲೈಂಟ್ ಬಂದ್ರು. ಐ ಗಾಟ್ ಬ್ಯೂಟಿ ಬಿಸಿ ಅಂತ ಕಳಿಸ್ತೆ ಮಗ. ಇಮಿಡಿಯೇಟ್ ಆಗಿ ರಿಪ್ಲೈ ಬಂತು. ಏನಂತ? ಇಟ್ಸ್ ಓಕೆ, ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ನ ಮೆಸೇಜ್ ಮಾಡಿ ಅಂತ ಬಂತು. ಹೇಳು, ಇಫ್ ಇಟ್ಸ್ ಯು ದೆನ್ ಪ್ಲೀಸ್ ಡಿಸ್ಟರ್ಬ್ ಮೀ ಮೋರ್ ಆಫನ್ ಅಂತ. A few moments later. ಮಗ ರಿಪ್ಲೈ ಬಂತು. ನಾಚ್ಕೊಳ್ಳೋ ಎಮೋಜಿ ಕಳ್ಸಿದಾಳೆ. ನೀವು ಎಮೋಜಿಯಲ್ಲಿ ನಾಚ್ಕೊಳ್ಳೋದ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಇನ್ನು ರಿಯಲ್ ಆಗಿ ನಾಚ್ಕೊಳ್ಳೋದ್ ನೋಡಿದ್ರೆ 2 ಕಣ್ ಸಾಕಾಗಲ್ಲ ಅನ್ಸುತ್ತೆ ಅಂತ ರಿಪ್ಲೈ ಮಾಡು. ಮಗ ಥ್ಯಾಂಕ್ ಯು ಅಂತ ಕಳಿಸಿ ಆರ್ಟ್ ಎಮೋಜಿ ಕಳ್ಸಿದಾಳೆ. ಸರ್ ಏನ್ ಮಾಡ್ಲಿ? ಏನು ಮಾಡೋಕ್ ಹೋಗ್ಬೇಡ, ಟೈಪ್ ಮಾಡೋ ತರ ಆಕ್ಟ್ ಮಾಡು. ಮೆಸೇಜ್ ನೋಡಿ ತಾನೆ 10 ಮಿನಿಟ್ಸ್ ವೇಟ್ ಮಾಡು, ಅವಳೇ ರಿಪ್ಲೈ ಮಾಡ್ತಾಳೆ. ಮಗ ರಿಪ್ಲೈ ಬಂತು. ಏನು? ಮೆಸೇಜ್ ನೋಡಿದ್ರೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಕಳಿಸಿದಾಳೆ. ಸರಿ ಈಗ ರಿಪ್ಲೈ ಮಾಡು. ಆಕ್ಚುಲಿ ನಾನ್ ನಿಮ್ಮನ್ನ ಕಾಫಿ ಡೇಟ್ ತರೋಣ ಅನ್ಕೊಂಡೆ, ನೀವು ಒಪ್ಕೊಳ್ಳಲ್ಲ ಅಂತ ಡ್ರಾಪ್ ಆಯ್ತು. A few moments later. ಮಗ ಏನೋ ಯಾಕ್ ಬರೋಲ್ಲ, ಬರ್ತೀನಿ, ಕಾಫಿ ಡೇಟ್ ನನ್ ಕಡೆಯಿಂದ, ಬಿಲ್ ನಾನೇ ಕೊಡ್ತೀನಿ ಅಂತ ಮೆಸೇಜ್ ಮಾಡಿದಾಳೆ. ಕಂಗ್ರಾಚುಲೇಷನ್ ಬ್ರದರ್. ಇವತ್ತು ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ, ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ ಸಾಯಿಸ್ಬೇಡ ಪ್ಲೀಸ್. ನಿನ್ನ ಸಾಯಿಸ್ಬಾರ್ದ? ಲೋಪ, ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹೌದಾ? ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಟ್ರಿ, ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿದೆ ಕೆಟ್ಟೈತವ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಗೊಂಬತ್ತೀನಿ ಅಂತ ಹೋಗ್ಬಿಟ್ಟಲ್ಲ ಆಟ ಆಡ್ತಾವಳ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ, ಇವತ್ ನೈಟ್ ಅಷ್ಟಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ 1 ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. 2 ಇವತ್ತೇ ಕಟ್ ಮಾಡ್ಬಿಡು. ಲೇ ಲೋಪ, ನನ್ನ ಹೆಂಡತಿ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೇ ಬೇಡ ಅಂದೆ. ಹೊಟ್ಟೆ ಎಷ್ಟು ಉರ್ತಾವ್ರು, ನೋಡಿದ್ರೆ ಲೇ ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡೋ, 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟು ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ, ತಗೊಂಡೋಗು. ಲೇ ನನ್ ಕಿಡ್ನಾಪರ್ ಕಣೋ, ಪೇಪರ್ ಅವನ್ನೆಲ್ಲ ಬೇವರ್ಸಿ. ಹತ್ರ ಅದೇ ಇರೋದು, ಇವಾಗ ಬೇಕಾದ್ರೆ ತಗೊಂಡೋಗು. ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇವಾಗ ಸಪೋರ್ಟ್ ಮಾಡೋದು. ಸಾಲ ಆಗೈತೆ ಅಂತಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ, ಕೆಲ್ಸ ಮಾಡಿ ದಣಿವಾಗುತ್ತಂತೇಳಿ ಕುಡಿಯೋದ್ ಕಲ್ತೀವಿ. ನಿಶೆ ಆದ್ಮೇಲೆ ಸ್ಪಿಟ್ ಆಡ್ತೀವಿ, ಸೋತೀವಿ ಅಂತೇಳಿ ಸಾಲ ಮಾಡ್ತೀವಿ. ಬೆಳಗ್ಗೆ ಅದು ಸಾಲ ಆಗೈತಂತ ಮತ್ ಕೆಲ್ಸಕ್ಕೆ ಹೋಗ್ತೀವಿ. ನಮ್ ಜೀವನ ಇಷ್ಟ ಒಂದೈತಿ.